ನಮ್ಮ ಗೃಹಭಂಗೇನಂತ ಪಾಪ್ಯುಲರ್ ಆದಂಥ TRP ಇರುವಂಥ ಸೀರಿಯಲ್ ಆಗಿರಲಿಲ್ಲ. ಎಲ್ಲರೂ ಅದನ್ನು ಭಾರಿ ಮೆಚ್ಚಿದ್ರು. ಅದನ್ನೇ ಯೂಟ್ಯೂಬಲ್ಲಿ ಹಾಕಿದಾಗ ತುಂಬ ಒಳ್ಳೆ ಇದಿದೆ, ನೋಡಿದ್ದಾರೆ ಅಂತ ಕೇಳಿದ್ದೀನಿ. ನಾನು ಗಮನಿಸಿಲ್ಲ ಅದನ್ನು. ಅಚ್ಯುತ್ ಕುಮಾರ್ ಅವ್ರನ್ನ ಕೇಳಿದರೆ ಬರೋದೇ ಇಲ್ಲ, ನಾನು ನಾಟಕನೇ ಹೊರತು ಸಿನಿಮಾಕ್ಕೆ ನಾನು ಕಾಲಿಡೋದೇ ಇಲ್ಲ ಅಂತ ಘಂಟಾಘೋಷವಾಗಿ ಹೇಳಿದರು. ನಾನು ಅವ್ರಿಗೆ ಹೇಳಿದೆ, ಒಂದು ಕೆಲಸ ಮಾಡೋಣ, ಗೃಹಭಂಗ ಅದು ಪಬ್ಲಿಷ್ ಆಗಿ ಸ್ವಲ್ಪ ದಿವಸದಲ್ಲೇ ಬಹಳ ಜನಪ್ರಿಯ ಆಗಿತ್ತು. ನಾನು ಅದ್ರ ಬಗ್ಗೆ ಕೇಳಿದ್ದೆ. ಆಮೇಲೆ ಒಂದು ಸಲ ಸುಮಾರೊಂದು 90ಸಲ್ಲೇ ಒಂದು ಸಲ ಓದಿದ್ದೆ. ಆ ನಂತರ ಅದು ಬಹಳ ಮನಸ್ಸಿಗೆ ಇದಾಗಿತ್ತು, ಏನು ಅಪೀಲ್ ಆಗಿತ್ತು. ಆನಂತರ ಅವರ ಭಿತ್ತಿಯನ್ನು ಓದಿದೆ. ಆವಾಗ ಅವೆರಡರ ನಡುವಿನ ಸಂಬಂಧ ಗೊತ್ತಾಯಿತು. ಹೇಗೆ ಒಂದು ರೀತಿಯಲ್ಲಿ ಇದು ಭೈರಪ್ಪನವರ ಆತ್ಮಕಥೆಯೂ ಹೌದು, ಅದೇ ಒಂದು ರೀತಿಯಲ್ಲಿ ಅವರ ಒಳ್ಳೆಯ ಕೃತಿಯೂ ಏನೋ ಸಾಹಿತ್ಯ ಕೃತಿಯೂ ಆಯಿತು ಅಂತ ಗೊತ್ತಾಯಿತು. ಅದೇನಾಯಿತು, 2000 ಸೌಂದರ್ಯ ಅವರು ಒಂದು ಫಿಲ್ಮ್ ಮಾಡೋಣ ಅಂತಂದರು. ನಾವೆಲ್ಲ ಸಿದ್ಧತೆ ಮಾಡಿಕೊಂಡು, ಮಳೆಗಾಲದಲ್ಲೇ ಶೂಟಿಂಗ್ ಆಗಬೇಕಿತ್ತು, ದ್ವೀಪ ಅಂತೇಳಿ ಫಿಲ್ಮ್ ಹೆಸರು. ಎಲ್ಲ ರೆಡಿ ಮಾಡಿಕೊಂಡು ಸೆಟ್ಟು ಎಲ್ಲ ಹಾಕಿ ಇನ್ನೇನು ಒಂದು ವಾರದಲ್ಲಿ ಶೂಟಿಂಗ್ ಹೋಗಬೇಕು ಅನ್ನೋಷ್ಟೊತ್ತಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಆಗೋಯಿತು. ಸೊ ಕನ್ನಡ ಚಿತ್ರರಂಗ ಏನು ಹೇಳ್ತು ಅಂತಂದರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಬಿಡುಗಡೆ ಆಗೋರಿ ನಾವು ಶೂಟಿಂಗ್ ಮಾಡೋಲ್ಲ ಅಂತ. ಎಲ್ಲರ ನಿರೀಕ್ಷೆ ಏನಿತ್ತು ಅಂತಂದರೆ, ಅಂಥ ದೊಡ್ಡ ನಟ, ಅವನನ್ನು ಎಷ್ಟು ದಿವಸ ಇಡ್ತಾರೆ, ಒಂದು ವಾರದಲ್ಲಿ ಬಿಟ್ಬಿಡ್ತಾರೆ ಅಂತ. ಆದರೆ 3 ತಿಂಗಳಾದರೂ ಅವ್ನು ಬಿಡಲಿಲ್ಲ. 108-110 ದಿವಸ ಅವ್ರಿಗೆ ವೀರಪ್ಪನ ಇದರಲ್ಲಿದ್ದರು. ಆ ಟೈಮಲ್ಲಿ ಮಳೆಗಾಲ ಕಳೆದೋಯ್ತು, ಮಳೆ ನಿಂತು ಹೋಗಿತ್ತು. ಮತ್ತು ಬಿಡುಗಡೆ ಆದಮೇಲೆ ಮತ್ತೆ ಇವರು ಬಂದರು, ಕಾರ್ಯಕಾರಿ ನಿರ್ಮಾಪಕರಂತ ಮಾರುತಿಯವರು ಬಂದು, ಸೌಂದರ್ಯ ಅಣ್ಣ ಬಂದರು. ಏನು ಮಾಡೋಣ, ಶುರು ಮಾಡೋಣ ಕೇಳಿದರು. ನಾಳೆ ಏನು ಮಳೆ ನಿಂತೋಯ್ತು, ಏನು ಸಾಧ್ಯ ಆಗೋದಿಲ್ಲ, ಕೃತಕ ಮಳೆಯಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ, ನಿಜವಾದ ಮಳೆನೇ ಬೇಕು, ಏನು ಅದಕ್ಕೆ ಪರಿಹಾರ ಅಂತ. ಇಲ್ಲ, ನೆಕ್ಸ್ಟು ಮಳೆಗಾಲದವರೆಗೆ ಕಾಯಲೇಬೇಕು ಅಂತಂದೆ. ಸೊ 2001 ಶೂಟಿಂಗ್ ಮಾಡೋದು ಅಂತ ಆಯಿತು. ಅದಷ್ಟು ಆ ವೇಳೆಗಾಗಲೇ ನಾವು ಎಲ್ಲರನ್ನೂ ಬುಕ್ ಮಾಡಿ ಆಗಿತ್ತು. ನಟರನ್ನೆಲ್ಲ, ತಂತ್ರಜ್ಞರನ್ನು, ಇವರನ್ನು, ಏನೋ ಯಾರೋ ಯೂನಿಟ್ ಮೆಂಬರ್ಸನ್ನೆಲ್ಲ ಏನು ಮಾಡೋದು ಅಂತ ಯೋಚನೆ. ಯಾಕಂದರೆ ಮಾರುತಿಯರು ಅಂತ ಹೇಳಿದ್ರೆ ಇಕ್ಕಟ್ಟಿದೆ ಎಲ್ಲರಿಗೂ. ಈಗ 1 ವರ್ಷ ಶೂಟಿಂಗ್ ಮಾಡಲ್ಲ ಅಂತಂದರೆ ಪಾಪ ಇಷ್ಟು ದಿವಸ ನಾವು ಉಳಿದೋರಿಗೆ ಡೇಟ್ ಕೊಡದೆ ನಮಗೆ ಕೊಟ್ಟಿದ್ರೆ ಏನು ಮಾಡೋದು? ಅವರಿಗೆಲ್ಲ ಅವರ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತಲ್ಲ, ಅವರ ಆದಾಯ ಗಳಿಕೆಯ ಮಾರ್ಗ ಮುಚ್ಚೋಗುತ್ತಲ್ಲ. ಆಗ ನಂಗೆ ಹೇಳಿದರು, ನೋಡಿ ಒಂದು ಕೆಲಸ ಮಾಡೋಣ, ಒಂದು ಸೀರಿಯಲ್ ಮಾಡೋಣ ಅಂತ. ನಾಳೆ ನಾನು ಈ ದೈನಂದಿಕ ಧಾರಾವಾಹಿಗಳಿದೆಯಲ್ಲ, ನನ್ನ ಹತ್ರ ಆಗೋದಿಲ್ಲ, ನಂಗೆ ಮಾಡೋಕ್ಕೆ ಇಷ್ಟವೂ ಇಲ್ಲ. ವಾರಾಂತ್ಯದ ಧಾರಾವಾಹಿ ಆದರೆ ಏನಾಗುತ್ತೆ ಅಂತ ಹೇಳಿದೆ. ವಾರಾಂತ್ಯದ ಧಾರಾವಾಹಿ ಪರ್ಮಿಷನ್ ಕೊಡ್ತಾರಾದರೆ ನಾನು ಮಾಡ್ತೀನಿ ಅಂತ. ಯಾವ್ದು ಮಾಡ್ಬೋದು? ನಾನು ಹೇಳಿದ್ರೆ, ಭೈರಪ್ಪನವ್ರು ಏನಾದ್ರು ಗೃಹಭಂಗವನ್ನು ಸೀರಿಯಲ್ ಮಾಡೋದಕ್ಕೆ ಒಪ್ಪಿದರೆ ಆಗ ಒಂದು ವಾರಾಂತ್ಯದ ಧಾರಾವಾಹಿಯನ್ನು ಮಾಡೋಣ ಅಂತ. ಅವ್ರು ಹೋಗಿ ETV ಅವ್ರಿಗೆ ಕೇಳಿದ್ರು, ಒಪ್ಪೇ ಬಿಟ್ಟರು. ಒಪ್ಪಿ ವಾರಾಂತ್ಯದ ಅಂದರೆ ಎವ್ರಿ ಸಂಡೇ ಮಾತ್ರ ಒಂದು ಎಪಿಸೋಡ್ ಬರ್ತಾಯಿತ್ತು. ಆ ಥರದ ಒಂದು ಮಾಡಿ ಅಂತಂದರು. ಕೊನೆಗೆ 1.5 ವರ್ಷದಲ್ಲಿ ಸೀರಿಯಲನ್ನು ಮಾಡಿದ್ರು. ಸರ್, ನೀವು SL ಭೈರಪ್ಪ ಸರ್ ಹತ್ರ ಹೋದಾಗ ಹೇಗಿತ್ತು ಅವ್ರ ರಿಯಾಕ್ಷನ್ ನೀವು ಹೇಳಿದಾಗ? SL ಭೈರಪ್ಪನವರಿಗೆ ಈ ವ್ಯಾವಹಾರಿಕ ಕಾರಣಕ್ಕಾಗಿ ಸಿನಿಮಾಗಳನ್ನು ಕಥೆಯನ್ನು ಬದಲಾಯಿಸ್ತಾರಲ್ಲ, ಅಂಥವ್ರ ಬಗ್ಗೆ ಅವ್ರು ಭಾಳ ಅಸಹನೆ ಇತ್ತು. ಕಲಾತ್ಮಕ ಕಾರಣಗಳಿಗೆ ಬದಲಾಯಿಸ್ಕೊಂಡ್ರೆ ಅವ್ರು ಏನೋ ಆಕ್ಷೇಪ ಮಾಡ್ತಾ ಇರಲಿಲ್ಲ. ಯಾಕೆಂದರೆ ಅವ್ರದ್ದು ನಂತರದ ಒಂದು ಕಾದಂಬರಿಯನ್ನು, ಅವರ ಕಾದಂಬರಿನ ನಂತರ ನಾನು ಚಿತ್ರ ಮಾಡಿದೆ, ನಾಯಿನೆರಳು ಅಂತ. ಆವಾಗಾದಾಗ ಅವ್ರು ಅದೇ ಹೇಳಿದರು, ನಾನು ತುಂಬ ಬದಲಾವಣೆ ಮಾಡಿಕೊಂಡೆ. ಅವರು ಅದೇ ಮಾತು ಹೇಳಿದ್ದು, ನೀವು ಬದಲಾವಣೆಗಳನ್ನು ಮಾಡ್ಕೊಳ್ತಾ ಇರೋದು ನಿಮ್ಮ ಇದಕ್ಕೆ, ಏನೋ ನಿಮ್ಮ ದೃಷ್ಟಿಕೋನಕ್ಕೆ ಅನುಗುಣವಾಗಿ, ನಂದೇನು ಅಭ್ಯಂತರ ಇಲ್ಲ. ವ್ಯಾವಹಾರಿಕ ಕಾರಣಕ್ಕಾಗಿ ನೀವು ಮಾಡ್ಕೊಳ್ಳೋದಾದರೆ ಅದಕ್ಕೆ ನನಗೆ ಆಕ್ಷೇಪ ಇದೆ ಅಂತ. ಸೊ ಆ ಮಾತು ಇಲ್ಲೂ ಅದನ್ನೇ ಹೇಳಿದರು. ತುಂಬ ಸಿನ್ಸಿಯರಾಗಿ ಮಾಡಿ. ನಾನು ಅವರು ನನ್ನ ಹಿಂದಿಯ ಕೆಲವು ಆ ಮೊದಲೇ ಮಾಡಿದ ಅನೇಕ ಸಿನಿಮಾಗಳನ್ನು ನೋಡಿದರು.
ಯಾಕಂದರೆ ಅದ್ರ ಮುಂಚೆ ನಾನು ದ್ವೀಪ ಮಾಡಿದ್ದೆ, ಅದಕ್ಕಿಂತ ಮುಂಚೆ ನಾನು ತಾಯಿ ಸಾಹೇಬ ಮಾಡಿದ್ದೆ, ತಬರನಕ, ಅದ್ರ ಪರಿಚಯ ಇತ್ತು ಅವರಿಗೆ. ನೋಡಿದ್ರಲ್ಲ ಗೊತ್ತಿಲ್ಲ, ಬಟ್ ಪರಿಚಯ ಅಂತೂ ಇತ್ತು. ಅವರು ಇದರಲ್ಲೇ ಓಕೆ ಅಂತ ಹೇಳಿದರು. ನಾನು ಯಾವುದೇ ಕಾದಂಬರಿಯ ಹಕ್ಕು ತಗೊಂಡ್ರೂ ಅದನ್ನು ಒಂದು ಸಲ ಲೇಖಕನಿಗೆ ತೋರಿಸ್ತೀನಿ, ಇಷ್ಟು ಬದಲಾವಣೆ ಮಾಡ್ಕೊಂಡಿದ್ದೀನಿ, ಒಪ್ಪಿಗೆ ಇಲ್ಲ ಅಂತಂದರೆ ನಾನು ಕೈ ಹಾಕೋದಿಲ್ಲ ಅಂತ. ಸಾಮಾನ್ಯ ಎಲ್ಲ ಲೇಖಕರು, ಕನ್ನಡದ ಎಲ್ಲ ಲೇಖಕರು ನನ್ನ ಬದಲಾವಣೆಗಳಿಗೆ ಒಪ್ಕೊಂಡಿದ್ದಾರೆ. ಭೈರಪ್ಪನವರಿಗೂ ಅದೇ ಹೇಳಿದೆ. ಅವರು ಕೆಲವು ಎಪಿಸೋಡ್ಗಳನ್ನು ನಾನು ನೋಡ್ತೇನೆ ಮತ್ತು ಉದ್ದನಕ್ಕೂ ನೋಡೋಕ್ಕಾಗಲ್ಲ, ನನಗೆ ಬೇಡವೂ ಇಲ್ಲ ಅಂತಂದರು. ಕೆಲವೊಂದೆರಡು ಒಂದು ಐ ಥಿಂಕ್ 8-10 ಎಪಿಸೋಡ್ ನೋಡಿದರೆ ಬರೀ ಸ್ಕ್ರಿಪ್ಟ್ ನೋಡಿ ಅವರು ಯು ಕ್ಯಾನ್ ಗೋ ಹೆಡ್ ಅಂತ. ಸರ್, ಒಂದು ಕಾದಂಬರಿನ ನೀವು ಗೃಹಭಂಗ ಅಂತ ಅದರಲ್ಲಿ ಯೂಸ್ ಮಾಡಿರೋ ವರ್ಡ್ಸ್ ಆಗಿ ಆಗಿನ ಕಾಲಕ್ಕೆ ಹೇಗೆ ತೊಗೊಂಡ್ರು ಸರ್? ಅಂದರೆ ಜನ ನಮ್ಮ ಗೃಹಭಂಗೇನಂತ ಪಾಪ್ಯುಲರ್ ಆದಂಥ TRP ಇರುವಂಥ ಸೀರಿಯಲ್ ಆಗಿರಲಿಲ್ಲ. ಎಲ್ಲರೂ ಅದನ್ನು ಭಾರಿ ಮೆಚ್ಚಿದರು. ಗೃಹಭಂಗ ಮುಗಿದ ಮೇಲೆ ಒಬ್ಬ ವಿಮರ್ಶಕರಂತೂ ನಭೂತೋ ನ ಭವಿಷ್ಯತಿ ಅಂತ ಬರೆದಿದ್ದರು. ಆ ಥರ ಭಾರಿ ಒಳ್ಳೆಯ ರೇಟಿಂಗ್ ಇತ್ತು. ಆದರೆ TRP ಭಾಳ ಕಮ್ಮಿ ಇತ್ತು. 2 ಕಾರಣಕ್ಕಿರ್ಬೋದು. ಒಂದು, ಇವತ್ತಿನ ಸೀರಿಯಲ್ಗಳಲ್ಲಿ ನಿಮಗೆ ಈ ಥರ ವೈಭವೋಪೇತ ಜೀವನ ಅದನ್ನೇ ಜಾಸ್ತಿ ಇದು ಮಾಡೋದಲ್ಲ. ಹಾಗಲ್ಲದೆ ವಾಸ್ತವದಲ್ಲಿ ನಡೆಯುವ ಘಟನೆಗಳನ್ನು ಹೇಳಿದಾಗ ಇಷ್ಟ ಆಗದೆ ಹೋಗಿದ್ದಿರ್ಬೋದು. 2ನೇದು, ವಾರಾಂತ್ಯದ ಧಾರಾವಾಹಿ ಆಗಿದ್ದರಿಂದ ದಿನ ಧಾರಾವಾಹಿ ನೋಡಿದಾಗ ಅದಕ್ಕೊಂದು ಕಂಟಿನ್ಯೂಟಿ ಇರುತ್ತಲ್ಲ. ವಾರಾಂತ್ಯದಲ್ಲಿ ನೋಡಿದಾಗ ಒಂದು ಎಪಿಸೋಡ್ಗೂ ಒಂದು ವಾರ ಒಂದೇನಾದ್ರು ಮಿಸ್ ಆದರೆ ನಿಮ್ಮ 15 ದಿವಸದ ನಂತರ ಇನ್ನೊಂದು ಎಪಿಸೋಡ್ ಸಿಕ್ಕತ್ತೆ. ಆ ಕಾರಣವೂ ಇರ್ಬೋದು. ಇಟ್ ವಾಸ್ ನಾಟ್ ತುಂಬ ಒಳ್ಳೆಯ TRP ಏನು ಇರಲಿಲ್ಲ ಅದಕ್ಕೆ. ಅದನ್ನೇ ಯೂಟ್ಯೂಬಲ್ಲಿ ಹಾಕಿದಾಗ ತುಂಬ ಒಳ್ಳೆಯ ಇದಿದೆ, ಜನ ನೋಡಿದ್ದಾರೆ ಅಂತ ಕೇಳಿದ್ದೀನಿ. ನಾನು ಗಮನಿಸಿಲ್ಲ ಅದನ್ನು. ಆಮೇಲೆ ಸರ್, ಈ ಸ್ಕ್ರಿಪ್ಟ್ ಎಲ್ಲ ರೆಡಿ ಆಯ್ತು, ಪಾತ್ರಗಳ ಆಯ್ಕೆ ಹೇಗಿತ್ತು ಸರ್? ಅಂದರೆ ಇಂಥ ಗಂಗಮ್ಮ ಪಾತ್ರಕ್ಕೆ, ನಂಜಮ್ಮ ಪಾತ್ರಕ್ಕೆ ಹೀಗೆಲ್ಲ ಯಾವ ರೀತಿ ಅದು ಸರ್? ನಾನು ಕೆಲವುದನ್ನು ಚಿತ್ರಕಥೆ ಬರೀತಿರುವಾಗಲೇ ನಿರ್ಧಾರ ಮಾಡಿದ್ದೆ. ಅದರ ಬಹಳ ಮುಖ್ಯವಾಗಿ ನಿರ್ಧಾರ ಮಾಡಿದ್ದು ನಾನು ಮಾರುತಿಯವರಿಗೆ ಹೇಳಿದ್ದೆ, ಲೋಹಿತಾಶ್ವ ಅವರು ಮಾಡೋದಿದ್ರೆ ಮಾತ್ರ ಕಂಠೀಜ ಪಾತ್ರಕ್ಕೆ ಸೂಕ್ತ ನ್ಯಾಯ ಸಲ್ಲಿಸೋದಕ್ಕೆ ಸಾಧ್ಯ ಅಂತ. ಅವ್ರು ಹೋಗಿ ಕೇಳ್ತಿದ್ದಂಗೆ ಲೋಹಿತಾಶ್ವ ಅವರು ಒಪ್ಕೊಂಡ್ಬಿಟ್ರಂತೆ. ಗಂಗಮ್ಮನ ಪಾತ್ರಕ್ಕೆ ಸ್ವಲ್ಪ ಹುಡುಕಾಟ ಇತ್ತು. ಯಾಕೆಂತಂದರೆ ಆವಾಗ ಲಕ್ಷ್ಮೀ ಚಂದ್ರಶೇಖರ್ ಅವರು ಅಮೇರಿಕದಲ್ಲಿದ್ದರು. ಅವರು ಯಾವಾಗ ಬರ್ತಾರೋ ಅಂತ ಗೊತ್ತಿರಲಿಲ್ಲ. ಯಾವ ಪಾತ್ರ ಮಾಡೋದು ಅಂತಿದ್ದಾಗ ಕೊನೆಗೆ ನೋಡೋಣ ಅಂತ ಅವರು ಒಂದು ಮೆಸೇಜ್ ಕಳಿಸ್ದೆ, ಮಾಡ್ತಾಯಿದ್ದೀನಿ ಗಂಗಮ್ಮನ ಪಾತ್ರಕ್ಕೆ, ನಿಮ್ಮನ್ನು ಯೋಚಿಸ್ತಾ ಇದ್ದೀನಿ, ನಿಮಗೆ ವಾಪಸ್ ಬರೋದಕ್ಕಾಗುತ್ತೆ? ಇಲ್ಲ ನಾನು ವಾಪಸ್ ಬರ್ತಾಯಿದ್ದೀನಿ, ಅದರ್ವೈಸ್ ಒಂದು 15 ದಿವಸನೋ 1 ತಿಂಗಳು ಬಿಟ್ಟು ಬರ್ತೇನೆ ಅಂತಂದರು. ಒಳ್ಳೆಯದೇ ಆಯಿತು. ಅಲ್ಲಿಂದ ಮುಂದೆ ನಾವು ಹಾಕ್ಕೊಂಡಿದ್ದೆ. ಮಾಲವಿಕಾ ಅವರನ್ನು ನಾನು ಕಥೆ ಯೋಚನೆ ಮಾಡ್ತಿದ್ದಾಗಿಂದಲೂ ಅವ್ರನ್ನೇ ನಂಜಮ್ಮನ ಪಾತ್ರಕ್ಕೆ ಯೋಚನೆ ಮಾಡ್ತಾಯಿದ್ದೆ. ಚೆನ್ನಿಗರಾಯ ಮತ್ತು ಅಪ್ಪಣ್ಣ ನೀನಾಸಮ್ಮಲ್ಲಿ ನಾನು ಕೆಲವು ನಾಟಕಗಳನ್ನು ಅವರಿಗೆ ಶೂಟ್ ಮಾಡಿ ಕೊಡ್ತಾಯಿದ್ದೆ. ಆವಾಗ 2 ನಟರನ್ನು ನೋಡಿದ್ದೆ. ಅವರಿಬ್ಬರು ನನಗೆ ಭಾಳ ಇಷ್ಟ ಆಗಿತ್ತು. ಒಬ್ಬರು ಅಚ್ಯುತ್ ಕುಮಾರ್, ಮತ್ತೊಬ್ಬರು ಗಣಪತಿ ಭಟ್ ಅಂತ. ಅಚ್ಯುತ್ ಕುಮಾರ್ ಅವ್ರನ್ನ ಕೇಳಿದರೆ ಬರೋದೇ ಇಲ್ಲ, ನಾನು ನಾಟಕನೇ ಹೊರತು ಸಿನಿಮಾಕ್ಕೆ ನಾನು ಕಾಲಿಡೋದೇ ಇಲ್ಲ ಅಂತ ಘಂಟಾಘೋಷವಾಗಿ ಹೇಳಿದರು. ನಾನು ಅವ್ರಿಗೆ ಹೇಳಿದೆ, ಒಂದು ಕೆಲಸ ಮಾಡೋಣ, ಈ ಒಂದು ಸೀರಿಯಲ್ ಮಾಡಿ, ಆಮೇಲೆ ನೀವು ವಾಪಸ್ಸು ಸಿನಿಮಾಕ್ಕಾಗಲಿ ಟೆಲಿವಿಷನ್ಗಾಗಲಿ ಬರಲೇಬೇಡಿ, ನೀವು ರಂಗಭೂಮಿಯಲ್ಲೇ ಇರಿ, ಅದು ದಯವಿಟ್ಟು ಇದೊಂದಕ್ಕೆ ಒಪ್ಕೊಳ್ಳಿ. ತುಂಬ ಕನ್ವಿನ್ಸ್ ಮಾಡಿ, ತುಂಬ ಇದಾದಮೇಲೆ ಹೇಗೋ ಒಪ್ಸೋದಕ್ಕಾಯಿತು. ಒಪ್ಸಿದ್ಮೇಲೆ ಬಂದರು. ಗಣಪತಿ ಭಟ್ ಅಂತೂ ಈಸಿಯಾಗಿ ಬಂದರು. ಈಗ ಅಚ್ಯುತ್ ಅವರು ಅತ್ಯಂತ ಬಿಸಿ ನಟ ಕನ್ನಡದಲ್ಲಿ. ಅವರಿಗೆ ರಂಗಭೂಮಿಯಲ್ಲಿ ಕಾಲಿಡೋದಕ್ಕೆ ಕೂಡ ಅವರಿಗೆ ಇದಿಲ್ಲ, ವ್ಯವಧಾನ ಇಲ್ಲ. ತುಂಬ ಹುಡುಕಿದ್ವು. ಈ ಭಾಗದ ಕಥೆ ಆದ್ದರಿಂದ, ಈ ಭಾಗ ಅಂದರೆ ಆ್ಯಕ್ಚುಲಿ ನಡೆಯೋದು ಹಾಸನ. ನಾನು ಈ ಭಾಗದಲ್ಲಿ ಆ ಥರದೊಂದು ಮನೆ ಹುಡುಕ್ತಾ ಇದ್ದೆ. ಮಾರುತಿಯವರು ತುಂಬ ಮನೆಗಳನ್ನು ತೋರಿಸಿದರು. ಕೆಲವು ಮನೆಗಳು ಭಾಳ ಸರಿಯಾಗಿತ್ತು, ಇನ್ನು ಕೆಲವು ಮನೆಗಳು ಇದು ಏನಂತಾರೆ, ಕೆಲವು ಕಾರಣಗಳಿತ್ತು. ಅದು ಅಲ್ಲಿ ರಸ್ತೆ ಸರಿಯಿಲ್ಲ ಅಥವಾ ಉಳ್ಕೊಳ್ಳೋ ವ್ಯವಸ್ಥೆಯಲ್ಲಿ ಈ ಥರದಲ್ಲಿ ಕೆಲವು ಆ ಥರದ
ಇದು ಇದ್ರ ಕೆಲವು ಪ್ರಾಬ್ಲಮ್ ಇರುತ್ತಲ್ಲ. ಕೊನೆಗೆ ಮಳೂರಿನ ಈ ಅದು ಚಿಕ್ಕಮಗಳೂರು ಅಂತೇಳಿ ದೊಡ್ಡ ಮಳೂರು ಅಂತಲೇ ಹೇಳ್ತಾರೆ, ದೊಡ್ಡ ಮಳೂರು, ಅಲ್ಲಿ ಶಿವಣ್ಣವ್ರ ಮನೆ ನೋಡೋದು, ಹಾಂ ಇದು ಐಡಿಯಲ್ ಆಗಿದೆ ಅಂತ ರಾಶಿ ಮಾಡ್ತಾಯಿದ್ರು. ನಾನು ಬ್ರಾಹ್ಮಣರ ಮನೆ ಅಂತೀರ, ಎಷ್ಟು ಜನ ಬ್ರಾಹ್ಮಣರ ಮನೆ ತೋರಿಸಿದೆ, ಅದನ್ನು ಯಾವುದೂ ಒಪ್ಕೊಳ್ಳೋದು, ಇದನ್ನು ಒಪ್ಪಿದ್ರಲ್ಲ. ನಾಳೆ ಕ್ವಾಲಿಟಿ ಅಲ್ಲ, ನನ್ನ ಮನಸ್ಸಿನಲ್ಲಿ ಏನೋ ಒಂದು ತರಹದ ಮನೆಯ ಚಿತ್ರಣ ಇದೆ. ಶಿವಣ್ಣವ್ರ ಮನೆಗೆ ಆ ಗುಣ ಇದೆ, ನಾನು ತಗೋತಾ ಇದ್ದೆ. ಆಮೇಲೆ ಮಳೂರು ಎಲ್ಲ ರೀತಿಯಲ್ಲೂ ನನಗೆ ಅನುಕೂಲ ಆಯಿತು. ಊರೂ ತುಂಬ ಸೂಕ್ತವಾಗಿತ್ತು. ಬೀದಿಗಳು ಎಲ್ಲ ತೊಗೊಂಡ್ರೆ ಹಳೆಯ ಕಾಲದ ಏನೋ ಫೋಟೋಗ್ರಫಿಕ್ ರಿಯಾಲಿಸಮ್ಮೇ ಬೇರೆ, ರಿಯಾಲಿಸಮ್ಗಿಂತ ಆ ಗುಣ ಇತ್ತು ಆ ಇದಕ್ಕೆ. ನನಗೆ ಭಾಳ ಅನುಕೂಲ ಆಯಿತು. ಸರ್, ಈಗ ಹೇಳಿದಂಗೆ ಲೊಕೇಶನ್ಸ್, ಈ ಕಾದಂಬರಿಯ ಕಥೆಗೆ ಮತ್ತು ಇದಕ್ಕೆ ಬರಬೇಕಾದ್ರೆ ನೀವು ಸ್ಕ್ರಿಪ್ಟ್ ಬರೀಬೇಕಾದ್ರೆ ಆಲೋಚನೆ ಮಾಡಿರ್ತಾರೆ, ನನಗೆ ಹೀಗೆ ಬೇಕು ಅಥವಾ ಏನಾದರೂ ಕಾಂಪ್ರಮೈಸ್ ಆಗೋ ರೀತಿ ಏನಾದರೂ ಆಗುತ್ತಾ ಸರ್ ಯಾವಾಗ? ಸಾಮಾನ್ಯವಾಗಿ ಕೆಲವರು ಏನು ಮಾಡ್ತಾರೆ, ಕಥೆಯ ಬೆನ್ನಟ್ಟಿ ಚಿತ್ರಕಥೆ ಬರೀತಾ ಹೋಗ್ತಾರೆ. ನನಗೆ ಹಂಗೆ ಬರೆಯೋಕ್ಕೆ ಬರೋಲ್ಲ. ನನ್ನ ಕಥೆಯ ಪ್ರವಾಹ ಮನಸ್ಸಲ್ಲಿರುತ್ತೆ, ಆದರೆ ಅದು ತೆರೆಯ ಮೇಲೆ ಹೇಗೆ ಮೂಡುತ್ತೆ ಅನ್ನೋ ಒಂದು ಕಲ್ಪನೆಯೂ ಇರುತ್ತೆ. ಹೇಗೆ ಮೂಡುತ್ತೆ ಅಂತ ಕಾಣ್ಬೇಕಾದ್ರೆ ನನಗೆಲ್ಲ ದೃಶ್ಯ ವಿವರಗಳು ಮನಸ್ಸಲ್ಲಿ ಮೂಡಬೇಕು. ಇದೇ ಥರ ಮನೆ ಇರಬೇಕು, ಅದು ಹಿಂದ್ಗಡೆ ಬತ್ತಲೆ ಹೀಗಿರಬೇಕು, ಮುಂಭಾಗದಲ್ಲಿ ಒಂದು ಕಂಬ ಹೀಗೆ, ಅವೆಲ್ಲವೂ ಯಾಕಂದರೆ ಅದಕ್ಕೆ ತಕ್ಕಂತೆ ನಾವು ಚಿತ್ರಕಥೆ ಬರೀತಾ ಇರ್ತೀವಿ. ಅದು ಒಮ್ಮೆ ಆ ಚಿತ್ರಕಥೆ ಬರೆದಾದ್ಮೇಲೆ ಅದಕ್ಕೆ ಅನುಗುಣವಾದಂಥ ಮನೆ ಸಿಕ್ಕತ್ತಾ ಅಂತ ಹುಡುಕ್ತಾ ಹೋಗ್ತೇವೆ. ಅದು ಸಿಕ್ಕಲಿಲ್ಲ ಅಂತ ತಿಳ್ಕೊಳ್ಳಿ, ಆ ನಂತರ ಇರುವ ಇದರಲ್ಲಿ ಏನು ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಅದನ್ನು ಅಕಾಮಿಡೇಟ್ ಮಾಡ್ಬೋದಾ, ಈ ಕಥೆಯಲ್ಲಿ ಪ್ಲ್ಯಾಂಟ್ ಮಾಡ್ಬೋದಾ ಹುಡುಕ್ತೀವಿ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಒಂದು ಮನೆಯ ಕೋಣೆ ಸರಿ ಇರುತ್ತೆ, ಇನ್ನೊಂದು ಮನೆಯಲ್ಲೆಲ್ಲೋ ಒಂದು ಕಡೆ ಹಜಾರ ಸರಿ ಇರುತ್ತೆ, ಮತ್ತೊಂದು ಮನೆಯಲ್ಲೆಲ್ಲೋ ಬ್ಯಾಕ್ಯಾರ್ಡ್ ಸರಿ ಇರುತ್ತೆ. ಸೊ ಸಿನಿಮಾ ಬೇಸಿಕಲಿ ವಿಜುವಲಿ ಸಿಂಥಸೈಸ್ ಮಾಡೋದೇ ತಾನೇ ಎಲ್ಲವನ್ನು. ಕಾಂಪ್ರಮೈಸ್ ಅಂತ ಹೇಳಲ್ಲ, ಅದು ಸಿಂಥಸೈಸ್ ಅಂತೀವಿ. ವಿಜುವಲಿ ಆ ಮನೆಯಲ್ಲಿರೋದೇ ಇಲ್ಲ. ಆದರೆ ನಾವೇನು ಮಾಡ್ತೀವಿ ಅಂತಂದರೆ, ಬೇರೆ ಬೇರೆ ಮನೆಗಳಲ್ಲಿ ಕೆಲವು ದೃಶ್ಯಗಳನ್ನು ಮಾಡಿ ಅದನ್ನು ಜೋಡಿಸೋದ್ರಿಂದ ಅಲ್ಲೊಂದು ಮನೆ ಇದೆ ಅಂತ ತಿಳ್ಕೊತೀವಿ. ಎಷ್ಟೋ ಜನ ಇದೆ ನನಗೆ ವೆರಿ ಆಫನ್ ಕೇಳ್ತಾರೆ ಈ ನನ್ನ ಸಿನಿಮಾಗಳಲ್ಲಿ, ಅದು ಎಲ್ಲಿ ಸಿಕ್ತು ನಿಮಗೆ ಆ ಮನೆ ಅಂತ. ಆ ಮನೆಯಲ್ಲಿ ಇರಲ್ಲ. ಆ ಮನೆ ಏನಾಗುತ್ತೆ, ನಾವು ಮನಸ್ಸಲ್ಲಿರುತ್ತಲ್ಲ ಅಂಥದ್ದನ್ನು ಒಂದು ಮನೇಲಿ ನೋಡಿರ್ತೀವಿ, ಇನ್ನೊಂದು ಮನೇಲಿ ಇನ್ನೊಂದು ಥರದ ಇದು ಚೆನ್ನಾಗಿ ಬಂದಿರುತ್ತೆ, ಹಾಗೆ ಶೂಟ್ ಮಾಡ್ತಾಯಿರ್ತೀವಿ. ಈಗ ದ್ವೀಪದಲ್ಲಿ ಒಂದು ಮನೆ ತೋರಿಸ್ತೀವಿ, ಕೊನೆಗೆ ನೀರಿನ ಮಧ್ಯೆ ಇದೆ ಅಂತ. ಒಬ್ಬರು ಖ್ಯಾತ ನಿರ್ದೇಶಕರು ಕೇಳಿದರು, ನಿಮ್ಗೆ ಎಷ್ಟು ಅದೃಷ್ಟವಂತರಲ್ವಾ, ಇಂಥ ಒಳ್ಳೆ ಮನೆ ಸಿಕ್ಕಿದೆ ಅಂತ. ನಾಳೆ ಆ ಮನೆ ಇಲ್ಲವೇ ಇಲ್ಲ ಅಂತ. ಆ ಮನೆ ಇರೋದೇ ಬೇರೆ, ಅಲ್ಲಿ ಬರೀ ನೀರು ಮಾತ್ರ ಇದೆ. ಅದನ್ನು ಹೇಗೆ ತೊಗೊಂಡಿದ್ದೀವಿ ಅಂತಂದರೆ, ಆ ಈ ಮನೆಯ ಒಳಭಾಗ ಎಲ್ಲೋ ಅದು ಸಾಗರದ ಊರಿನ ಮಧ್ಯೆ ಇದೆ. ಸೊ ಈ ಮನೆ ಆ ದ್ವೀಪದಲ್ಲಿದೆ ಅಂತ ನಾವು ಸೃಷ್ಟಿ ಮಾಡ್ತಾ ಇರ್ತೀವಿ ಅಷ್ಟೇ. ಸೊ ಇದು ಕಾಂಪ್ರಮೈಸ್ ಆಗಲ್ಲ, ಇದು ಒಂದು ರೀತಿಯಲ್ಲಿ ಸಿಂಥಸೈಸ್ ಮಾಡ್ತಾ ಹೋಗೋದು. ಸಿನಿಮಾದಲ್ಲಿ ಭಾಳ ಮುಖ್ಯ, ಯಾವುದೂ ನಿಜ ಇರೋಲ್ಲ, ಅದನ್ನು ನಾವು ಸಿಂಥಸೈಸ್ ಮಾಡಬೇಕು. ಸಿಂಥಸೈಸ್ ಮಾಡಬೇಕಾದ್ರೆ ಒಬ್ಬ ಡೈರೆಕ್ಟ್ರಿಗೆ ಯಾವ ರೀತಿಯಲ್ಲಿ ಅದು ಕಟ್ತಾ ಹೋದರೆ ಅದು ಪ್ರೇಕ್ಷಕ ಒಂದಾಗಿ ಭಾವಿಸ್ತಾ ಹೋಗ್ತಾನೆ. ಸೌಂದರ್ಯ ಅವ್ರನ್ನ ಅವಾಗ ಹೀಗೆ ನೀವು ವರ್ಷಾನುಗಟ್ಟಲೆ ಶೂಟಿಂಗಲ್ಲಿ ಬಂದಿಸೋದಕ್ಕೆ ಸಾಧ್ಯನೇ ಇರಲಿಲ್ಲ. ಆದರೂ ನಾವು ದ್ವೀಪ ಮಾಡೋ ಮಾತ್ರ ಭಾಳ ಆಶ್ಚರ್ಯ ಅನ್ನೋ ಥರದಲ್ಲಿ ಅವರು 2-3 ತೆಲುಗು ಫಿಲ್ಮ್ಗಳನ್ನು ಬಿಟ್ಟು ನಮ್ಮ ದ್ವೀಪಕ್ಕೆ ಡೇಟ್ಸ್ ಕೊಡ್ತಾ ಹೋದರು. ನನಗೆ ಒಂದು ದಿವಸ ದ್ವೀಪ ಶೂಟ್ ಮಾಡ್ತಿರುವಾಗ ಆಶ್ಚರ್ಯ ಆಯಿತು. ಯಾಕಂದರೆ ದೊಡ್ಡ ಕಾರ್ ಬಂದು ನಿಲ್ತು, ಯಾರು ಇವರೆಲ್ಲ ಓಡಿದರು, ಸೌಂದರ್ಯ ಅವ್ರ ಅಣ್ಣ ಮಾರುತಿ, ಹಂಗೆ ಗೊತ್ತಾಗಲ್ಲ ಯಾರು ಬಂತು. ಕಣ್ಣು ನೋಡಿದ್ರು ತೆಲುಗಿನ ಭಾಳ ದೊಡ್ಡ ಡೈರೆಕ್ಟ್ರು ಅವರು. ಸೌಂದರ್ಯ ಅವರಿಗೆ ಫೋನಲ್ಲಿ ಸಿಕ್ಕಲ್ಲ ಅನ್ನೋ ಕಾರಣಕ್ಕೆ ಡೇಟ್ ಕೇಳೋದಕ್ಕೆ ಅಲ್ಲಿಗೆ ಬಂದಿದ್ದರು. ನೀವು ಯಾವತ್ತು ಡೇಟ್ ಕೊಡ್ತೀರಾ ಹೇಳಿ, ನಾನು ಶೂಟಿಂಗ್ ಮಾಡಬೇಕಾಗಿದೆ. ಅವ್ರು ಒಂದೇ ಹೇಳಿದರು, ದ್ವೀಪ ಮುಗಿದ್ಮೇಲೆ ನಾನು ಅಲ್ಲಿ ಡೇಟ್ ಇಲ್ಲ ಅಂತ. ಹಾಗಿರುವಾಗ ಇದು 2 ವರ್ಷ ಹಿಡಿತು ಶೂಟಿಂಗು. ಹೇಗೆ ಅವರು ಡೇಟನ್ನು ಹಿಡ್ಕೊಂಡು ಮಾಡೋಕ್ಕಾಗತ್ತೆ? ಇಲ್ಲ. ಆಮೇಲೆ ಅವರಿಗೂ ಆಸಕ್ತಿ ಇರಲಿಲ್ಲ ಕಾಣುತ್ತೆ, ಅವ್ರಿಗೆ ಪ್ರೊಡಕ್ಷನ್ ಆಸಕ್ತಿ ಇತ್ತು ಅಷ್ಟೇ. ಯಾಕೆಂದರೆ ಒಂದು ಒಳ್ಳೆಯ ಸೀರಿಯಲ್ ಮಾಡಬೇಕು ಅಂತ. ಅದು ಹೌದು, ಅದು ಈ ದ್ವೀಪ ಮುಂದೆ ಹೋಗಿದ್ದರಿಂದ ಅವ್ರು ಯೋಚನೆ ಮಾಡಿದ್ರು ಅಂಥದ್ರಲ್ಲಿ. ಕೆಲವು ಸೀನ್ಗಳಲ್ಲೆಲ್ಲ ಹುಡುಗರು ಹೌದು ಹೌದು ಪೋಸ್ಟ್ಮ್ಯಾನ್ ಆಗಿ ಬಂದರು. ಅದೇನಾಗುತ್ತೆ, ಒಂದು ಥರದಲ್ಲಿ ಅವ್ರನ್ನೂ ಎಲ್ಲ ಇನ್ಕ್ಲೂಡ್ ಮಾಡಿಕೊಂಡು ಅವರಿಗೂ ಒಂಥರ ಸಂಭ್ರಮ ಇತ್ತು. ನನಗೆ ಅದು ನಾನು ತುಂಬ ಫಿಲ್ಮ್ಗಳಲ್ಲಿ ಮಾಡಿದ್ದೇನೆ.
ಲೋಕಲ್ ಇವ್ರನ್ನೇ ಬಳಸ್ಕೊಳ್ತಾ ಹೋಗ್ತಾನೆ. ಗುಲಾಬಿ ಟಾಕೀಸಲ್ಲಿ ಅಲ್ಲಿ ಎಲ್ಲ ಫಿಷರ್ಮೆನ್ಗಳನ್ನೆಲ್ಲ ಆ್ಯಕ್ಟ್ ಮಾಡಿಸ್ದೆ. ಆದರೆ ನನಗೆ ಗೃಹಭಂಗದಲ್ಲಿ ಆದ ಒಂದು ಬಹಳ ದೊಡ್ಡ ಅನುಭವ ಏನು ಅಂತಂದರೆ, ವಾರಾಂತ್ಯದ ನೋಡಿ, ಈ ವಾರ ಇದಾದರೆ ಅಲ್ಲಿಯ ಕೆಲವರು ವಯಸ್ಸಾದವರು ಬರೀ ಅದು ಎಲ್ಲಿ ಈ ಆ ಕಥೆಯ ಆ ಭಾಗವನ್ನು ಅವರು ಇಡೀ ಕಾದಂಬರಿನ ಓದಿ ಆಗಿತ್ತು ಹಿಂದೆ, ಆ ಭಾಗವನ್ನು ಮತ್ತೊಮ್ಮೆ ಓದಿ ಆ ಸೀರಿಯಲ್ ನೋಡಿ ಚರ್ಚೆಗೆ ಬರ್ತಿದ್ರು. ನೀವು ಅದನ್ನು ಬದಲಾವಣೆ ಮಾಡ್ಕೊಂಡಿದ್ರೆ, ಇದನ್ನು ಬದಲಾವಣೆ ಮಾಡ್ಕೊಂಡಿದ್ರೆ ಯಾಕೆ ಅಂತೆಲ್ಲ. ನನಗೆ ಅದೊಂಥರ ದೊಡ್ಡ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್. ಅಂದರೆ ಸಾಮಾನ್ಯವಾಗಿ ನಾವು ಟೆಲಿವಿಷನ್ ನೋಡುಗರು ಅಥವಾ ಸುಮ್ಮನೆ ಕ್ಯಾಶುವಲಾಗಿ ನೋಡ್ತಾರೆ, ಯಾವುದೋ ಊಟ ಮಾಡ್ತಾನೆ ನೋಡ್ತಾರೆ, ಯಾವುದನ್ನು ಗಮನ ಇಟ್ಟು ನೋಡೋಲ್ಲ ಅಂತೆಲ್ಲ ಸುಳ್ಳು ಆರೋಪ ಮಾಡ್ತೀವಲ್ಲ, ಅದು ಸುಳ್ಳು ಅಂತ ಪ್ರೂವ್ ಆಯಿತು. ಯಾಕೆಂತಂದ್ರೆ ಭಾಳ ಸೀರಿಯಸ್ಸಾಗಿ ನೋಡ್ತಾಯಿದ್ರು. ಜೊತೆಗೆ ಕಾದಂಬರಿಯನ್ನು ಓದ್ತಾಯಿದ್ರು, ಅದರದೇ ಅಷ್ಟೇ ಚಾಪ್ಟರ್ನ ಓದ್ತಾಯಿದ್ರು. ಓದ್ಕೊಂಡು ನೆಕ್ಸ್ಟು ಪುನಃ ನಾವು ಶೂಟಿಂಗ್ ಹೋದಾಗ ಬಂದು ಕೂತ್ಕೊಂಡು ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಯಾಕೆ ಬದಲಾವಣೆ ಮಾಡಿಕೊಂಡ್ರು ಈ ಥರದ್ದೆಲ್ಲ. ಅದು ನನಗೆ ಒಂಥರದ, ನನಗೂ ಅದು ನನ್ನ ಗ್ರಹಿಕೆಯನ್ನು ಮತ್ತು ನನ್ನ ಚಿತ್ರಣ ಕ್ರಮವನ್ನು ಪುನರ್ವಿಮರ್ಶಿಸೋಕ್ಕೆ ಸಾಧ್ಯವಾಗ್ತಾ ಹೋಯಿತು. ಹಾಗೆ ಅವರಿಗೂ ಒಂದು ಖುಷಿ, ಯಾಕೆಂತಂದ್ರೆ ನಾವು ನಮ್ಮ ಅನುಮಾನಗಳನ್ನು ಪರಿಹರಿಸ್ಕೊಂಡು ಅಂತಲ್ಲಿ. ಅದರಲ್ಲಿ ಆ ಥರ ತುಂಬ ದೊಡ್ಡ ಅನುಭವ ಆ ಊರಲ್ಲಾಯಿತು. ಅದು ಎಲ್ಲಿ ನಾವು ಯಾರನ್ನು ಹಳ್ಳಿಗರು ಅಂತ ತುಂಬ ಉಪೇಕ್ಷೆಯಿಂದ ಮಾತಾಡ್ತೀವಲ್ಲ, ಅವರು ಎಷ್ಟು ಶ್ರದ್ಧೆಯಿಂದ ಒಂದು ಕೃತಿಯನ್ನು ಓದಿರ್ತಾರೆ, ಒಂದು ಅದನ್ನು ಇದು ಮಾಡ್ತಾರೆ ಅಂತ. ಈ ವಿದ್ಯೆಗೂ ಮತ್ತು ಬುದ್ಧಿಗೂ ಅಥವಾ ವಿದ್ಯೆಗೂ ಮತ್ತು ಕ್ರಿಯಾಶೀಲತೆಗೂ ಎಲ್ಲೋ ಸಂಬಂಧ ಇದೆ ಅಂತೀವಲ್ಲ, ಅದು ಸುಳ್ಳದು. ಒಂದು ಸಲ ವಾಸ್ತು ಬಂದಿದ್ದರು, ಅವ್ರು ಒಂದೇ ಹೇಳಿದರು, ಹಿಂದ್ಗಡೆ ಒಂದು ಬಾವಿ ಇದೆ, ಆ ದಿಕ್ಕಲ್ಲಿ ಬಾವಿ ಇರಬಾರ್ದು ಅಂತ. ಇಲ್ಲ, ಅದು ಮುಚ್ಚಲ್ಲ ಅಂತ. ಕೊನೆಗೂ ಮುಚ್ಚಿದೆ. ಮುಚ್ಚಿ 15 ದಿವಸಕ್ಕೆ ಅವ್ರು ತೀರ್ಕೊಂಡ್ರು.